ಇವಾಗ ನಾನು ನಿಮ್ಗೋಸ್ಕರ ಸ್ವಲ್ಪ ಎಗ್ ವೈಟ್ ಹಾಕ್ತಾ ಇದ್ದೀನಿ. ಓಕೆ. ಪ್ರೀತಿಯಿಂದ ಇದನ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳುವ. ಅಂಜಲು ಅಂದ್ರೆ ಉಲ್ಟಾ ಮಾಡುವಾಗ ಮುರಿದೋಗ್ತದೆ, ಸ್ವಲ್ಪ ನೋಡ್ಕೊಂಡು ಇದ್ ಮಾಡ್ಬೇಕು. ಅಂದ್ರೆ ಬೇಗ ಪ್ರೀತಿಯಿಂದ. ಓಕೆ, ಇವಾಗ ನನ್ಗೆ ಇದು ಆನ್ ಮಾಡ್ಕೊಡ್ತೀರಾ? ಫೈರ್ಗೆ ಇದು ಸ್ವಲ್ಪ ತವ ಬಿಸಿ ಆಗ್ಲಿ. ನಾವು ಇದಕ್ಕೆ ತೆಂಗಿನ ಎಣ್ಣೆನೂ ಯೂಸ್ ಮಾಡಬಹುದು, ನಾರ್ಮಲ್ ಎಣ್ಣೆನೂ ಯೂಸ್ ಮಾಡಬಹುದು. ತೆಂಗಿನ ಎಣ್ಣೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಗಮ್ ಅಂತದೆ. ಸ್ವಲ್ಪ ಎಣ್ಣೆ ಮತ್ತೆ ಬೇಕಾದ್ರೆ ಮತ್ತೆ ಮೇಲ್ಗಡೆ ಹಾಕುವ. ಮನ್ಸೆ ಬರ್ತಾ ಇಲ್ಲ ಯಾಕೆ? ಅಂಜಲಿ ಹೋಗ್ತಾವಳೆ. ಬಟ್ ನಂಗೆ ತಿನ್ನಕ್ ತುಂಬಾ ಮನ್ಸಿದೆ. ಸುಮ್ಮನೆ ರೋಸ್ಟ್ ಮಾಡು. ಹಾಕ್ಲಾ? ಎಷ್ಟು ಮಾಡ್ತೀಯೋ? ಓಕೆ, ಒಂದೊಂದೇ ಹಾಕೊಳ್ಳೋಣ. ಸ್ವಲ್ಪ ಮಸಾಲ ಕಮ್ಮಿ ಆದ್ರೆ ಮಸಾಲ ಹಾಕೊಳ್ಳಿ. ಇವಾಗ ನಾನು ಇದನ್ನ ಉಲ್ಟಾ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಮಸಾಲ ನಿಮ್ಮ ಹತ್ರ ಉಳಿದ್ರೆ ಮಸಾಲ ಹಾಕೋಬಹುದು. ಇವಾಗ ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಏನ್ ಮಾಡ್ಬೇಕು? ಸ್ವಲ್ಪ ಎಣ್ಣೆ ಹಾಕ್ತೀರಾ? ಅಷ್ಟೇನಾ? ಅದೆಲ್ಲ ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ಹಾಕಿ. ಕಮ್ಮಿ ಆಗ್ತಿದೆ. ಹೌದಾ? ಜಾಸ್ತಿ ಹಾಕಿ. ನೀನೆಲ್ಲ ಹೇಳ್ಕೊಳ್ತದೆ ಮಸಾಲ ಎಲ್ಲ. ನೀನ್ ನನ್ನ ಹೇಳ್ಕೊತಾ ಇದೆಯಲ್ಲ ಅವಾಗಿಂದ ಹಂಗೆ. ಯಾರು ಮೇಡಮ್, ನಾನು ಅಂಜಲಿನ ಎಳಿತಾ ಇದ್ದೀನಿ. ಪಾಪ ನೀವು ಹಂಗೆ ಹೇಳಿದ್ರೆ ಪಾಪ ಅಂಜಲಿಗೆ ಬೇಜಾರಾಗಲ್ವಾ? ಎಣ್ಣೆ ಸ್ವಲ್ಪ ಲೈಟ್ ಆಗಿ ಟಚ್ ಅಪ್ ಮಾಡ್ತಾನೆ ಇರ್ಬೇಕು. ಇವಾಗ ಇದಕ್ಕೇನೋ ಒಂದ್ ಹಾಕ್ಬೇಕು. ಏನ್ ಹಾಕ್ಬೇಕು? ಏನ್ ಹಾಕ್ತೀನಿ ಹೇಳಿ? ನನಗ್ ಗೊತ್ತು, ನಾನು ಹೇಳಲಾ? ಹೇಳಿ. ಬೆಳ್ಳುಳ್ಳಿ ಅಲ್ಲ, ಕರ್ಬೇವಿನ ಸೊಪ್ಪು. ಎರಡೂ ಹಾಕ್ತೀನಿ. ಯಾಕೆ ಬೆಳ್ಳುಳ್ಳಿ ಬಿಟ್ರಾ? ಪಾಪ ಅವ್ರಿಗೆ ಬೇಜಾರಾಗಲ್ವಾ? ಬೆಳ್ಳುಳ್ಳಿನೂ ಹಾಕ್ಬೋದಾ? ಸಾರಿ, ನಂಗೆ ಅದು ಗೊತ್ತಿರ್ಲಿಲ್ಲ. ಹಾಕ್ಬೋದು, ಹಾಕ್ದಾನೆ ಇರ್ಬೋದು. ಇವಾಗ ಸ್ವಲ್ಪ ಕರಿಬೇವು, ಸ್ವಲ್ಪ ಲೈಟ್ ಆಗಿ. ಎಣ್ಣೆ ಹಾಕ್ಬೇಕಾ ಇವಾಗ? ಎಣ್ಣೆ ಸ್ವಲ್ಪ ಹಾಕಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ, ಇವಾಗ ನಂದು ಅಂಜಲಿ ಫಿಶ್ ಅಂದ್ರೆ ಅಂಜಲ್ ಫಿಶ್ ತವಾ ಫ್ರೈ ರೆಡಿ ಆಗಿದೆ. ತಿನ್ನಕ್ ನೀವು ರೆಡಿನಾ? ನಾನು ಯಾವಾಗ್ಲೂ ರೆಡಿ ಚಿನ್ನ. ನಾವಿವತ್ತು ನಮ್ಮ ಅಂಜಲ್ ಫಿಶ್ ಫ್ರೈಗೆ ಬಳಸ್ತಾ ಇದ್ದೀವಿ ಲಾರಾ ನ್ಯೂ ಐರೀಸ್ ಡಿನ್ನರ್ ಸೆಟ್ 29 ಪೀಸಸ್ ನ ಒನ್ ಆಫ್ ದ ಪ್ಲೇಟ್. ಇದರಲ್ಲಿ ಸುಂದರ ವಿನ್ಯಾಸ, ಅತ್ಯುತ್ತಮ ಬಾಳಿಕೆ ಹಾಗೂ ದೈನಂದಿನ ಬಳಕೆಗೆ ಸೂಕ್ತವಾದಂತಹ ಲಾರಾ ನ್ಯೂ ಐರೀಸ್ ಡಿನ್ನರ್ ಸೆಟ್ ಪ್ರತಿಯೊಂದು ಊಟದ ಕ್ಷಣವನ್ನ ವಿಶೇಷವಾಗಿಸುತ್ತೆ. ಹೆಚ್ಚುವರಿ ಗಟ್ಟಿತನ ಹಾಗೆ ದೀರ್ಘಕಾಲದ ಬಾಳ್ಗೆ ಟಫ್ ಅಂಡ್ ಓಪಲ್ ಗ್ಲಾಸ್ನಿಂದ ತಯಾರಿಸಲಾಗಿರುವಂತಹ ಈ ತಟ್ಟೆ ತುಂಬಾ ವಿಶೇಷ ಅಂಡ್ ಡಬಲ್ ಎಂಬೋಸ್ಡ್ ಡಿಸೈನ್ ಆಗಿದ್ದು ಸ್ಪರ್ಶಿಸಿದಾಗ ಅದರ ವಿನ್ಯಾಸದ ಸೊಗಸನ್ನ ನೀವು ಆಕ್ಚುಲಿ ಅನುಭವಿಸಿ. ಎಂಡ್ ಟು ಎಂಡ್ ಡಿಸೈನ್ ಇದ್ದು ಹ್ಯಾಂಡಲ್ ಸುತ್ತಲೂ ಸಹ ತುಂಬಾ ಚೆನ್ನಾಗಿ ವಿನ್ಯಾಸ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚೀಪ್ ರೆಸಿಸ್ಟೆಂಟ್ ಅಂಡ್ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದ್ದು ನಿರಾಳವಾಗಿ ಬಳಸಬಹುದು. ಡಿಶ್ ವಾಷರ್ ಅಲ್ಲಿ ಎಷ್ಟೇ ಸರಿ ಬಳಸಿದ್ರು ಕೂಡ ಅದರ ವಿನ್ಯಾಸ ಹಾಗೂ ಅದರ ಆಕರ್ಷಣೆ ಕಡಿಮೆ ಆಗೋದಿಲ್ಲ. 100% ಫುಡ್ ಸೇಫ್ ಆಗಿದ್ದು ಆಹಾರಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಅಂಶವನ್ನ ಬಿಡೋದಿಲ್ಲ. ಅತ್ಯಂತ ಸ್ವಚ್ಛ, ಆರೋಗ್ಯ ಮತ್ತು ಸುಲಭವಾಗಿ ತೊಳೆಯಬಹುದಾದಂತ ವಿನ್ಯಾಸ. ಲಾರಾಸ್ ನ್ಯೂ ಐರೀಸ್ ಡಿನ್ನರ್ ಸೆಟ್ ನ 37 ಪೀಸಸ್ ನ ಒನ್ ಆಫ್ ದ ಪ್ಲೇಟ್ ನ ನಾವು ತಗೊಂಡಿದೀವಿ ಸರ್ವಿಂಗಿಗೆ. ಇವಾಗ ನಮ್ದು ಅಂಜಲ್ ತವಾ ಫ್ರೈ ನೀವೇ ಹೇಳಿದ್ದು ಪ್ರಪೋಸ್ ಮಾಡಿ ಅಂತ. ಈ ಲೆವೆಲ್ಗೆ ಈ ಹುಡುಗಿನ ಒಪ್ಸು ಅಂತ ಹೇಳಿ ನಾನೇ ಒಪ್ಕೊಳ್ಳೋ ಲೆವೆಲ್ಗೆ ಅಂಜಲ್ ಕೊಡ್ತಾ ಇದೆಯಲ್ಲೋ. ತವಾ ರೆಡಿ ಆಗಿದೆ. ಕಥಾಗಿದೆ ಕಣೋ. ಉಪ್ಪು ಹುಳಿ ಖಾರ ಸೂಪರ್. ಮಾತು ಮರೆತೆ ಫಿಶ್ ತಿನ್ನುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ನೀವು ಹೇಳಿಯಲ್ಲ ಇದನ್ನ ತವಾ ಮೇಲೆ ಯಾವಾಗ ಫೋಲ್ಡ್ ಮಾಡ್ತಾ ಇರ್ಬೇಕು, ತಿರುವಾಗ್ತಾ ಇರ್ಬೇಕು, ಮಸಾಲೆ ಚೆನ್ನಾಗಿ ಇಟ್ಕೋಬೇಕು. ಸಕ್ಕತ್ತಾಗಿರ್ಬೇಕು. ಅದು ಕೆಲವರಿಗೆ ನೋಡ್ಲಿಕ್ಕೆ ಇದು ಕಪ್ಪ ಅಂತ ತೋರ್ತದೆ, ಇದ್ರಲ್ಲೇ ಟೇಸ್ಟ್ ಇರೋದು. ಮೇಲ್ಗಡೆ ಏನು ಕಪ್ಪಾಗಿದೆ ಲೈಟ್ ಆಗಿ, ಅದ್ರಲ್ಲೇ ಟೇಸ್ಟ್ ಇರೋದು. ಓಕೆ, ಇವತ್ತಿನ ಈ ನಮ್ಮ ಸುಜನ್ ಅವರ ಅಂಜಲ್ ತವಾ ಫ್ರೈಗೆ ನನ್ನ ಕಡೆಯಿಂದ